ಜಾಕಿರ್ ನಾಯಕ್ ನಿದ್ದೆ ಕೆಡಿಸಿದ ಎಕ್ಸ್ ಮುಸ್ಲಿಮರು. ಪಾಕಿಸ್ತಾನದಲ್ಲೂ ಎಕ್ಸ್ ಮುಸ್ಲಿಮರ ಹೆಚ್ಚಳ. ಹೊಸ ಟ್ರೆಂಡ್ನಿಂದ ಮೂಲಭೂತವಾದಿಗಳು ಕಂಗಾಲು. ಕಟ್ಟರ್ ಮುಸ್ಲಿಂವಾದಿ ಜಾಕಿರ್ ನಾಯಕ್ ಯಾರಿಗೆ ಗೊತ್ತಿಲ್ಲ ಹೇಳಿ. ಭಾರತದಿಂದ ಪರಾರಿಯಾಗಿ ಈತ ಇಸ್ಲಾಮಿಕ್ ದೇಶಗಳ ಪರ್ಯಟನೆ ಕೈಗೊಂಡಿದ್ದಾನೆ. ಇಸ್ಲಾಮಿಕ್ ಮತೀಯವಾದವನ್ನ ಹರಡೋದ್ರಲ್ಲಿ ನಿರತನಾಗಿದ್ದಾನೆ. ಈತನಿಗೆ ಈಗ ವಿಚಿತ್ರ ಆತಂಕ ಶುರುವಾಗಿದೆ. ಅದು ಎಕ್ಸ್ ಮುಸ್ಲಿಮರಿಂದ. ಇಸ್ಲಾಂ ತೊರೆಯುತ್ತಿರೋ ಲಕ್ಷಾಂತರ ಮಂದಿಯ ಮನವೊಲಿಸಲು ಈಗ ಆತ ಮುಂದಾಗಿದ್ದಾನೆ. ಅಂಥವರನ್ನ ಇಸ್ಲಾಂ ಧರ್ಮದಲ್ಲೇ ಉಳಿಸಿಕೊಳ್ಳುವ ಪ್ರಯತ್ನ ಈತನದ್ದು. Seeing the rise of agnosticism and atheism amongst some segments of the Muslim ummah, especially here in America. I'd like to speak a little bit about that before we conclude, because I think it's very important that people hear from the both of us. What do we think we should be doing? What advice can we give to the Muslims to make sure that we protect the iman of the next generation and to counter this rise of irreligiosity and agnosticism and atheism? As far as the rise of atheism rising in the Western country, I disagree with you. It is not only Western countries, throughout the world. It is rising everywhere in the world, including Gulf countries. Where I considered that, the Gulf countries, especially Saudi Arabia, it is the heart of Tawheed. I was shocked. It was in 2014. They asked me to give a lecture on atheism. Does God exist? I was shocked. In Saudi Arabia, in Jamiatul Imam, where I consider one of the best Islamic universities, leave aside Western countries, leave aside UK, leave aside America, India. Even there are, and previously, according to me, when a person from Saudi Arabia or from the Gulf country went to America or went to Western country, the chances that they would deviate from the deen would be maybe 1 or 2%. ಹೇಳಿ ಕೇಳಿ ಜಾಕಿರ್ ನಾಯಕ್ ನಂಬರ್ 1 ಮೂಲಭೂತವಾದಿ. ಈತ ಮಾಡೋದೆಲ್ಲ ಕೋಮುವಾದವೇ. ಈ ಒಂದು ವಿಡಿಯೋದಲ್ಲಿ ಆತ ಹೇಳ್ತಾನೆ, ನನಗೆ ಶಾಕ್ ಆಗ್ತಾ ಇದೆ. ವೆಸ್ಟರ್ನ್ ಕಂಟ್ರೀಸ್ ಬಿಡಿ, ಇಸ್ಲಾಂ ದೇಶಗಳಲ್ಲೇ ಮುಸ್ಲಿಮರು ಧರ್ಮ ತೊರಿತಾ ಇದ್ದಾರೆ. ಇಸ್ಲಾಂ ತೊರೆಯುವವರು ಕೆಲವರು ಕ್ರಿಶ್ಚಿಯನ್ ಆಗ್ತಾ ಇದ್ದಾರೆ, ಕೆಲವರು ಹಿಂದೂಗಳಾಗ್ತಾ ಇದ್ದಾರೆ. ಹೌದು, ಜಾಕಿರ್ ನಾಯಕ್ ಹೇಳಿದ ಹಾಗೆ ಇಸ್ಲಾಂ ದೇಶಗಳಲ್ಲೇ ಎಕ್ಸ್ ಮುಸ್ಲಿಮರ ಸಂಖ್ಯೆ ಹೆಚ್ಚಾಗಿದೆ. ಇದೇ ಕಾರಣದಿಂದಾಗಿ ಸಾಕಷ್ಟು ಮಸೀದಿಗಳು ಮುಚ್ಚುತ್ತಾ ಇದೆ. ಇರಾನ್ನಲ್ಲಿ 75,000 ಮಸೀದಿಗಳಲ್ಲಿ 500 ಮಸೀದಿಗಳು ಮುಚ್ಚಲ್ಪಟ್ಟಿವೆ. ಯಾಕಂದ್ರೆ ಜನರಲ್ಲಿಗೆ ಹೋಗ್ತಾನೆ ಇಲ್ಲ. ಇರಾನ್ನ ಅನೇಕ ಇಮಾಮ್ಗಳು ಸಹ ಇದನ್ನ ಒಪ್ಕೊಂಡಿದ್ದಾರೆ. 500 ಮಸೀದಿಗಳು ಮುಚ್ಚಲ್ಪಟ್ಟಿರುವುದು ಸತ್ಯ ಶೋಧನೆಯಿಂದ ಸಾಬೀತಾಗಿದೆ. ಇನ್ನುಳಿದ 25,000 ಮಸೀದಿಗಳಲ್ಲೂ ಅಷ್ಟೇ ಜನ ಬರೋದೇ ಕಡಿಮೆ ಆಗಿದೆ. ಜನರು ಇಸ್ಲಾಮಿಂದ ದೂರ ಸರಿತಾ ಇದ್ದಾರೆ ಅನ್ನುವುದನ್ನ ಇವು ಖಚಿತಪಡಿಸ್ತಾ ಇದೆ. ಪಾಕಿಸ್ತಾನದಲ್ಲಿ ಹಲವರು ಇಸ್ಲಾಂ ಅನ್ನ ತೊರೆದಿದ್ದಾರೆ. ಬರೀ ಸಾವಿರಾರು ಸಂಖ್ಯೆಯಲ್ಲಿ ಅಲ್ಲ, ಲಕ್ಷ ಸಂಖ್ಯೆಯಲ್ಲಿ. ಹೌದು, FIA ಸೈಬರ್ ಕ್ರೈಮ್ ವರದಿಯ ಪ್ರಕಾರ ಪಾಕಿಸ್ತಾನದಲ್ಲಿ ಸರಿಸುಮಾರು 4 ಲಕ್ಷ ಎಕ್ಸ್ ಮುಸ್ಲಿಮರಿದ್ದಾರೆ. ಇಲ್ಲಿಯವರೆಗೆ ಅಂಥ 120 ಜನರನ್ನ ಬಂಧಿಸಲಾಗಿದೆ. ಒಂದ್ ಕಡೆ ಸನಾತನ ಧರ್ಮ ಬೆಳೀತಾ ಇದೆ, ಇನ್ನೊಂದು ಕಡೆ ಎಕ್ಸ್ ಮುಸ್ಲಿಮರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಇದರ ಮಧ್ಯೆ ಮೊನ್ನೆ ಭಾರತಕ್ಕೆ ಬಂದಿದ್ದ ಯುರೋಪಿಯನ್ ಯೂನಿಯನ್ ಅಧ್ಯಕ್ಷೆ ಉರ್ಸುಲಾ ವಾನ್ ಡೆರ್ ಲೇಯನ್ ಭಾರತ ಯುರೋಪ್ ಸಂಬಂಧದ ಬಗ್ಗೆ ಆಡಿರುವ ಮಾತು ಗಮನಾರ್ಹವಾಗಿದೆ. Made me reflect on the ancient ties that bind our two continents, our two civilizations. Relationship between Europe and India goes back thousands of years. We have long been connected and inspired through trade, science and culture. ಭಾರತೀಯ ಜ್ಞಾನವು ಯುರೋಪ್ ಅನ್ನ ಬೆಳಗಿಸಿತು. ವ್ಯಾಪಾರ, ವಿಜ್ಞಾನ ಮತ್ತು ಸಂಸ್ಕೃತಿಯ ಸಂಪರ್ಕಗಳು ಸಾವಿರಾರು ವರ್ಷಗಳ ಹಿಂದಿನವು ಅಂತ ಅವರು ಹೆಮ್ಮೆಯಿಂದ ಹೇಳಿಕೊಂಡಿದ್ದಾರೆ. ಸನಾತನ ಧರ್ಮವು ಪ್ರಪಂಚಕ್ಕೆ ನೀಡಿದ ಕೊಡುಗೆಯನ್ನ ಈಗ ಎಲ್ಲರೂ ಅರಿತಿದ್ದಾರೆ. ಇದು ಮೂಲಭೂತವಾದಿಗಳ ನಿದ್ದೆ ಕೆಡಿಸಲು ಇನ್ನೊಂದು ಮುಖ್ಯ ಕಾರಣವಾಗಿದೆ.